ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಿದ ಉಚ್ಚಾಟಿತ ಶಾಸಕ ಯತ್ನಾಳ್. ಲಿಂಗರಾಜ್ ಪಾಟೀಲ್ಗೆ ಮತ ಹಾಕಿದ್ದಾರೆ ಶಾಸಕ ಯತ್ನಾಳ್. ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟಿತರಾದಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರ ಬರೆದಿದ್ರು ಶಾಸಕ ಯತ್ನಾಳ್. ಮತದಾನಕ್ಕೂ ಮುನ್ನ ಆರ್ ಅಶೋಕ್ ಅವರ ಜೊತೆ ಯತ್ನಾಳ್ ಚರ್ಚೆ ಮಾಡಿದ್ರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕೊಠಡಿಯಲ್ಲಿ ಕೂತು ಮಾತುಕತೆ ನಡೆಸಿದ್ರು. ಅದಾದ ನಂತರ ಬಂದು ಮತದಾನ ಮಾಡಿದ್ದಾರೆ. ಮತದಾನ ಮಾಡೋದಕ್ಕೆ ಹೋಗೋವಾಗ್ಲೂ ಆನಂದ್ ಬೈದನ್ ಮನೆ ನಮ್ಮ ಪ್ರತಿನಿಧಿ ಕೇಳಿದ್ರು, ಬಿಜೆಪಿಗೆ ಮತ ಹಾಕ್ತೀರಾ ಅಂತ. ಎಸ್ ಅಂತ ಹೇಳ್ಕೊಂಡು ಹೋದ್ರು. ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಿದ ಲಿಂಗರಾಜ್ ಪಾಟೀಲ್. ಇದ್ರ ಬಗ್ಗೆ ಮೊದಲೇ ಹೇಳಿದ್ರು ಯತ್ನಾಳ್, ನನ್ನ ಮತ ಬಿಜೆಪಿ ಅಭ್ಯರ್ಥಿಗೆ, ಅದು ಕೂಡ ಲಿಂಗರಾಜ್ ಪಾಟೀಲ್ಗೆ ನಾನು ಮತ ಹಾಕ್ತೀನಿ ಅಂತ. ಈಗಾಗಲೇ ಲಿಂಗರಾಜ್ ಪಾಟೀಲ್ ಅವರಿಗೆ ಬಿಜೆಪಿಯ 30 ಶಾಸಕರು ವೋಟ್ ಹಾಕಿದ್ದಾರೆ. ಯತ್ನಾಳ್ ತಮ್ಮ ಮತವನ್ನ ಲಿಂಗರಾಜ್ ಪಾಟೀಲ್ಗೆ ಹಾಕಿದ್ದಾರೆ. ಬಂದ ತಕ್ಷಣ ಆರ್ ಅಶೋಕ್ ಅವರ ಜೊತೆ ಯತ್ನಾಳ್ ಮಾತಾಡಿದ್ರು. ಆರ್ ಅಶೋಕ್ ಅವರ ಕೊಠಡಿಯಲ್ಲೇ ಕೂತು ಸ್ವಲ್ಪ ಹೊತ್ತು ಮಾತಾಡಿ ಆನಂತರ ಮತದಾನಕ್ಕೆ ಅಂತ ಎದ್ದು ಬಂದ್ರು. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ ಅವರನ್ನ ಪ್ರಶ್ನೆ ಮಾಡಿದ್ರು. ಸರ್, ನಿತಿನ್ ನಬೀನ್ ಅವರಿಗೆ ಪತ್ರ ಬರೆದಿದ್ರಿ? ಹೌದು ಅಂದ್ರು. ಬಿಜೆಪಿ ಅಭ್ಯರ್ಥಿಗೆ ವೋಟ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಎಸ್ ಅಂತ ಹೇಳಿ ಹೋದ್ರು. ಲಿಂಗರಾಜ್ ಪಾಟೀಲ್ಗೆ ಶಾಸಕ ಯತ್ನಾಳ್ ಮತ ಹಾಕಿದ್ದಾರೆ. ಕೆಲವರ ವೋಟಿಂಗ್ ಬಹಳ ಇಂಟ್ರೆಸ್ಟಿಂಗ್ ಅನಿಸಿತ್ತು. ಅದರಲ್ಲಿ ಯತ್ನಾಳ್, ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಜಿಟಿಡಿ ಇವೆಲ್ಲವೂ ಕೂಡ ಕುತೂಹಲ. ಆದರೆ ಯತ್ನಾಳ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಅಭ್ಯರ್ಥಿಗೆ ನಾನು ವೋಟ್ ಮಾಡ್ತೀನಿ, ಮಾಡಿದ್ದೀನಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.